ಕೇಂದ್ರ ಸರ್ಕಾರಿ ಅಧಿಕಾರಿ ಹಾಗೂ ನೌಕರರಲ್ಲಿ ಸೇವಾ ಮನೋಭಾವನೆಯನ್ನು ಉತ್ತೇಜಿಸಿ ನಾಗರಿಕ ಕೇಂದ್ರಿತ ಆಡಳಿತಕ್ಕೆ ಒತ್ತು ನೀಡುವ ನಿಟ್ಟಿನಲ್ಲಿ ದೇಶಾದ್ಯಂತ ಸರ್ಕಾರಿ ಕಚೇರಿಗಳಲ್ಲಿ ಕರ್ಮಯೋಗಿ ಜನಸೇವಾ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ದೂರದರ್ಶನ ಬೆಂಗಳೂರು ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಷ್ಟ್ರೀಯ ಕರ್ಮಯೋಗಿ ಜನಸೇವಾ ಕಾರ್ಯಕ್ರಮಕ್ಕೆ ದೆಹಲಿಯ ಪ್ರಸಾರ ಭಾರತಿಯ ಹೆಚ್ಚುವರಿ ಮಹಾನಿರ್ದೇಶಕರಾದ ಪ್ರಕಾಶ್ ವೀರ್ ಇಂದು ಚಾಲನೆ ನೀಡಿದರು. ಕೇಂದ್ರದ ಮುಖ್ಯಸ್ಥರಾದ ಎ ಹನುಮಂತ್, ಉಪಮಹಾನಿರ್ದೇಶಕರಾದ ಭಾಗ್ಯವಾನ್, ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಎಚ್ಎನ್ ಆರ್ತಿ, ನಿರ್ದೇಶಕರಾದ ಎಸ್ ಚಿನ್ನಸ್ವಾಮಿ, ಹಿರಿಯ ಲೆಕ್ಕಾಧಿಕಾರಿ ಬಿಎನ್ ಅಶ್ವಿನಿ ಉಪಸ್ಥಿತರಿದ್ದರು. Who would cross the ocean and go to Lanka to find Mother Sita? ಇದೇ ಸಂದರ್ಭದಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಸ್ವಚ್ಛತಾ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು. ಸಹಾಯ ಮಾಡುತ್ತದೆ ಎಂದು ವಿಶ್ವಾಸ ನನಗಿದೆ. ಬಳಿಕ ಮಾತನಾಡಿದ ಪ್ರಕಾಶ್ ವೀರ್, ರಾಷ್ಟ್ರೀಯ ಪ್ರಸಾರ ಹಾಗೂ ಬಹುಮಾಧ್ಯಮ ಅಕಾಡೆಮಿ ಎನ್ಎಬಿಎಂ ಸಹಯೋಗದಲ್ಲಿ ಏರ್ಪಡಿಸಿರುವ ಕರ್ಮಯೋಗಿ ಜನಸೇವಾ ತರಬೇತಿ ಕಾರ್ಯಕ್ರಮ ನಾಗರಿಕ ಸೇವೆಗಳಲ್ಲಿ ಅಧಿಕಾರಿಗಳಲ್ಲಿ ನಾಯಕತ್ವ ಕೌಶಲ್ಯಗಳನ್ನು ಬೆಳೆಸಿ ನಾಗರಿಕರಿಗೆ ಉತ್ತಮ ಸೇವೆಯನ್ನು ನೀಡುವ ನಿಟ್ಟಿನಲ್ಲಿ ಪೂರಕವಾಗಿದೆ. ಇದೊಂದು ಭಾಗವಹಿಸುವಿಕೆ ತರಬೇತಿ ಕಾರ್ಯಕ್ರಮವಾಗಿದ್ದು, ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ಸಾರ್ವಜನಿಕ ಸೇವೆಗಳನ್ನು ಉತ್ತಮಗೊಳಿಸುವಲ್ಲಿ ಕೈಜೋಡಿಸಬೇಕು ಎಂದು ಹೇಳಿದರು. Janaseva to serve the nation, and this program is whatever the role you are doing in your Kendra, whether it's a small role or bigger role or whatever, whether program, admin, engineering or camera or whatever you are doing, how you connect your work for the national good. That is the core idea of this particular program. And this is the first in DDK Bangalore, and the participant, I suppose, is a mix or only from Doordarshan.